ಯಾಕೆ ಅಂತ ಗೊತ್ತಿಲ್ವಾ ನಿನ್ಗೆ? ಇಲ್ವಲ್ಲ. ಓ, ನಿಮ್ ಫೇವ್ರೆಟ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ಯಾ ಎಲ್ರಿಗೂ? ಓ ಕರ್ಮ, ನಿನಗೆ ತಿನ್ನೋದು ಕುಡಿಯೋದು ಬಿಟ್ರೆ ಬೇರೆ ಯೋಚನೆನೇ ಇಲ್ವೇನೋ? ಈ ಮನೆಗೆ ತಕ್ಕ ಸೊಸೆ ಯಾರು ಅನ್ನೋ ಟೆಸ್ಟ್ಗೆ ಮೊದಲನೇ ಟಾಸ್ಕ್ ಇವತ್ತು. ಅಲ್ಲ ಚಿಕ್ಕಮ್ಮ, ನೆನ್ನೇನೋ ಆ ಜೋಶಲ್ಲಿ ಹಾಗೆ ಹೇಳಿದ್ರಿ ಅಂತ ಇವತ್ತು ಅದನ್ನೇ ಮುಂದುವರಿಸ್ತಾ ಇದ್ದೀರಲ್ಲ. ಅಲ್ಲ, ನಮ್ಮನೆ ಸೊಸೆ ಅಂದ್ರ ಮಧ್ಯೆ ಈ ಕಾಂಪಿಟಿಷನ್ ಎಲ್ಲ ಯಾಕೆ ಬೇಕು? ನಾನು ಟಾಸ್ಕ್ ಬಗ್ಗೆ ನೆನ್ನೆ ಮಾತಾಡಿದಾಗ ಸೌಂದರ್ಯ ಏನು ಮಾತಾಡ್ಲಿಲ್ವಲ್ಲಪ್ಪ. ಆದ್ರೆ ನಿನ್ ಕಿರಿ ಸೊಸೆ ಟಾಸ್ಕ್ ನ ಚಾಲೆಂಜ್ ಆಗಿ ತಗೋತೀನಿ ಅಂತ ಹೇಳ್ಬಿಟ್ಲು. ಅದಕ್ಕೆ ಈಗ ಟಾಸ್ಕ್ ಕೊಡ್ಲೇಬೇಕು. ಇನ್ 3 ದಿನದಲ್ಲಿ ಈ ಮನೆಗೆ ತಕ್ಕ ಸೊಸೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಬಾವ, ದೀಪನೇ ಸುಮ್ಮನೆ ನಿಂತಿಯಾಳೆ, ನೀವೇನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಏನೋ ನಾನು ಹೇಳೋ ಅಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಈಗಲೂ ಇದೆಲ್ಲ ಬೇಕಾ? ಯೋಚನೆ ಮಾಡಿ ದೀಪ ಅವರೇ. ಅವಳು ಬೇಡ ಅಂದ್ರು ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಇವತ್ತು ಟಾಸ್ಕ್ ಶುರು ಆಗ್ಬೇಕು ಅಷ್ಟೇ. ಈ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಲೋದು. ಸೋಲೋ ಗೆಲ್ವೋ ಇಟ್ಟೋರ ಹೆಜ್ಜೆನ ನಾನಂತೂ ಹಿಂದೆ ತಗೊಳ್ಳಲ್ಲ ಮೇಡಮ್. ನೀವ್ ಗೆದ್ರು ನಂಗೆ ಖುಷಿನೇ. ಅದಿರ್ಲಿ, ನೀನ್ ಸೋತ್ರೆ ನೀನ್ ಹೇಳ್ದ ಹಾಗೆ ಮಾಡ್ತೀಯ? ಈ ದೀಪ ಕೊಟ್ಟ ಮಾತನ್ನ ತಪ್ಪಲ್ಲ. ದೇವರ ಅನುಗ್ರಹ ನನ್ನ ಮೇಲೆ ಇದ್ರೆ ನಾನು ಗೆದ್ದೆ ಗೆಲ್ತೇನೆ. ಏನಪ್ಪಾ, ಇಬ್ರು ಸೊಸೆಯನ್ನು ಕಾಂಪಿಟೇಷನ್ ರೆಡಿ ಆಗ್ಬಿಟ್ಟಿದ್ದಾರೆ. ಚಿಕ್ಕಿ, ಏನ್ ಮೊದಲನೇ ಟಾಸ್ಕ್ ಅನೌನ್ಸ್ ಮಾಡು. ಈ ಜೀವನ ಯಾರನ್ನ ಎಲ್ಲಿಗೆ ತಗೊಂಡೋಗುತ್ತೋ ಅಂತ ಗೊತ್ತಿಲ್ಲ. ಅನ್ಪ್ರಿಡಿಕ್ಟಬಲ್ ನಮ್ಮ ಜೀವನ. ಹಾಗಾಗಿ ಸೊಸೆಯಾಗಿರೋಳು ಎಲ್ಲಾ ಜವಾಬ್ದಾರಿ ತಾನೇ ತಗೊಳ್ಳೋ ಅಂತವಳು ಆಗಿರ್ಬೇಕು. ಅದರಲ್ಲಿ ಮೊದಲನೇ ಅತಿ ಮುಖ್ಯವಾದ ಜವಾಬ್ದಾರಿ ಅಂದ್ರೆ ಹೊಟ್ಟೆ. ಅಂದ್ರೆ ಹೊಟ್ಟೆಗೆ ಸರಿಯಾದ ಊಟ ಹಾಕೋದು ಮುಖ್ಯ. ಆದ್ರೆ ಯಾವ ತರ ಅಡಿಗೆ ಮಾಡ್ತಾಳೆ ಅನ್ನೋದು ಅದಕ್ಕಿಂತ ಮುಖ್ಯ. ನಾವು ತಿನ್ನೋ ಆಹಾರ ಶುಚಿ ರುಚಿ ಜೊತೆಗೆ ಆರೋಗ್ಯನೂ ಕಾಪಾಡೋ ಹಾಗಿರ್ಬೇಕು.